ಈ ಬಣ್ಣ ಎಲ್ಲಿ ಹೋಗ್ಬಿಡ್ತು? ಮನೆ ತಗ ಬಾ ಅಂತ ಹೇಳಿದ್ರು. ಇವತ್ತು ಏನೋ ಒಟ್ನಲ್ಲಿ ಡೀಲ್ ಮಾಡಲೇಬೇಕು ಹಾಗೆ ಹೀಗೆ ಅಂತ ಹೇಳ್ತಾನೆ ಇದ್ರು. ಯಾಕೆ ಇನ್ನೂ ಬಂದಿಲ್ಲ? ಎತ್ತಾಗೋದ್ರು? ಯಾರಪ್ಪ ನೀನು? ಯಾರು ಬೇಕಿತ್ತು? ಆ ಇಲ್ಲಿಗೆಂತ ಬಂದಿದೆಯಲ್ಲ, ಏನು ಸಮಾಚಾರ? ಅಕ್ಕ, ಇದು ಮುರಳಿ ಅಣ್ಣ ಇಲ್ವಾ? ಎಲ್ಲಿಗೆ ಹೋಗಿದ್ದಾರಕ್ಕ? ನನ್ನ ಕಣ್ಣಿಗೆ ಕಾಣಿಸ್ತಾನೇ ಇಲ್ಲ. ಅಕ್ಕ, ಒಳಗಡೆ ಇದ್ರೆ ಕರೀರಕ್ಕ. ಯಾಕಪ್ಪ? ಯಾಕೆ ಬೇಕು? ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋಕ್ಕೆ, ಜ್ಯೂಸ್ ಆಡೋಕ್ಕೆ, ಕುಡಿಯೋಕ್ಕೆ, ಸಿಗರೆಟ್ ಸೇದೋಕ್ಕೆ ನಿಮ್ಮ ಅಣ್ಣ ಬೇಕೆ? ಅಲ್ಲ ಕಣಪ್ಪ, ನ್ಯಾವಾಗೆ ಬುದ್ಧಿ ಕಲೀರಿ ಅಂತ ನಿಮ್ಮ ಹೆಂಡ್ತಿದ್ದೀರೋ ಅಕ್ಕ ತಂಗಿರು ಯಾರು ಬೈಕಿಲ್ವ ನಿಮಗೆ? ಹಿಂಗೆ ಹುಡಿಕೊಂಡು ಮನೆ ತಗೊಂಡು ಬಂದ್ಬಿಡ್ತೀರಲ್ಲ. ಹೆಂಗೋ ಅತೆಗೆ ಸದ್ಯ ರಿಪೇರಿ ಮಾಡ್ತಾನೇ ಇದ್ದೀನಿ. ನಿಮ್ಮಂಥವ್ರು ಬಂದು ಬಂದು ನನ್ನ ಗಂಡನ ಹಾಳು ಮಾಡ್ತಿದ್ದೀರಲ್ಲ, ಸರಿಯಾ ನಿಮಗೆ ಮಾನ ಮರ್ಯಾದೆ ಇದ್ದ? ಏನು? ಅಲ್ಲ, ಅಮ್ಮ ಯಾರು? ನೋಡೋಕ್ಕೆ ಸಿಂಪಲ್ ಆಗವಳೆ. ಈ ಮನೆಯವಳ ಏನೋ ಒಂದು ಗೊತ್ತಾಯ್ತಲ್ವಲ್ಲ. ಕೇಳಬಿಡ್ತೀನಿ ತಗೋ. ಬೌ, ನಿನ್ಗೆ ಯಾಕಮ್ಮ? ನಾನು ಕರಿತಿರೋದು ಮುರಳಿ ಅಣ್ಣನ, ನಿನ್ನಲ್ವಲ್ಲ. ನೀನು ಬಾಯಿ ಮುಚ್ಕೊಂಡು ಹೋಯ್ತಿದ್ಯಾ ತಾನೆ? ಅದೆಲ್ಗೋ ಹೋಗು. ನಾನೇನೋ ಈ ಮನೆಯವಳೆ ಅಂತ ಮಾತಾಡ್ಸಿದ್ರೆ ನಿನಗೊಂಥರ ಅಲ್ಲ. ಹೋಗು ಹೋಗು. ಯಾರ ಮೀಮಾ? ಈಗ ಇವನ್ ಕುಟಿ ಏನ ಮೀ ಮಾತಾಡ್ತಿದ್ಯಾ ನೀನು? ಯಾರಪ್ಪ ನೀನು? ಅಜ್ಜಿ ಅಜ್ಜಿ, ಅದು ಮುರಳಿ ಅಣ್ಣ ಕರೆದಿದ್ರು, ಅದಕ್ಕೆ ಬಂದೆ. ಬೇವರ್ಸಿ, ಹಳೆ ಬೇವರ್ಸಿ, ಬಿಕನಾಸಿ ಅಲ್ಲಕಂಡ ನೀನು ಏನ್ಲ ನೀನು? ಯಾಕೆ, ಏನಾಯ್ತು? ಯಾಕೆ ಬಾಯಿಗೆ ಬಂದಂಗೆ ಬೈತಿದ್ಯಲ್ಲ? ನೋಡತ್ತವ ಇವನ ಮುರಳಿ ಬೇಕಂತೆ. ಮುರಳಿ ಅಲ್ಲ, ಜೂಜ್ ಆಡಕ್ಕೆ, ಇಸ್ಪಿಟ್ ಆಡಕ್ಕೆ ನನ್ನ ಗಂಡನ ಕರಿತಾನೆ ಇರ್ತಾರಲ್ಲ, ಅದನ್ನ ಅರ್ಧಪ್ಪ. ಮನೇಲಿ ನೆಮ್ಮದಿಯಾಗಿದ್ದಾರೆ ತಾನೆ, ಇರಕ್ಕೆ ಬಿಡು ಅಂದ್ರೆ ನೀನ್ಯಾರ ಕೇಳಕ್ಕೆ? ಹೋಗ್ತಿದ್ಯಲ್ಲ, ಹೋಗು ಅಂತಾನೆ ನನ್ನನ್ನೇ. ಅಯ್ಯ ನಿನ್ ಮಕ್ಕಕ್ಕೆ ಮುರಳಿ ಅಣ್ಣ ಅಂತಿದ್ಯಲ್ಲೋ ಬಿಕನಾಸಿ. ಅವಳು ಎಂಟಿಕಲ್ಲ ಅವಳು. ನೋಡಿದ್ರೆ ಗೊತ್ತಾಗಲ್ವ ನಿಂಗೆ? ದೊಡ್ಡವ್ರಂಗೆ ಚಿಕ್ಕವ್ರಂಗೆ ಅಂತ ಮಾತಾಡೋದು ಹೆಂಗೆ ಅಂತ ನಿಂಗೆ ಮೊದಲೇ ಗೊತ್ತಿಲ್ಲ ಅನ್ಸುತ್ತೆ. ಕೊಡಿಲಿ, ಏನೋ ತಗೊಬರಲಿ, ಪರ್ಕೆ ನಮ್ಮ ಮಕ್ಕ ಕೆರಬಿಡ್ತೀನಿ. ಅಕ್ಕ ಅಕ್ಕ, ನೀನೇ ಅವ್ರೆಂಡ್ರು ಅಂತ ನಂಗೆ ಗೊತ್ತಿರಲಿಲ್ಲ ಕಣಕ. ತಪ್ಪಾಯ್ತು ಕಣಕ. ಬಿಟ್ಬಿಡು. ನಾನು ಅದೇ ಅಣ್ಣ ಕರೆದಿತ್ತು ಬಾ ಅಂತ, ಅದಕ್ಕೆ ನಾನು ಇಲ್ಲಿಗೆ ಬಂದ್ಬಿಟ್ಟೆಪ್ಪ. ಗದ್ದೆದ ಹೋಗಿ ನೋಡಿದೆ. ನೋಡೋದಕ್ಕೆ ಅಲ್ಲೆಲ್ಲೂ ಇಲ್ಲ. ಅದಕ್ಕೆ ನೆಟ್ಟಿಗೆ ನಾನು ಅಲ್ಲಿಲ್ಲ ಅಂದರೆ ಮನೆ ತಗ ಬಂದ್ಬಿಡು ಅಂತ ಹೇಳ್ತು. ಅದಕ್ಕೆ ಮನೆ ತಗ ಬಂದ್ಬಿಟ್ಟೆ ಕಣಕ. ವಾ, ಗದ್ದೆಗೆ ಬರಕ್ಕಿಲ್ಲ ಅಂದ್ರೆ ಗದ್ದೆ ಕೆಲಸನೇ ಇರ್ತೈತೆ. ಏನ್ಲ ನೀನು? ಏನು ಗದ್ದೆಲಿ ಕೆಲಸ ಮಾಡಕ್ ಬಂದಿದ್ಯಾ? ಏನೋ ನಾನಾ? ಗದ್ದೆ ಕೆಲ್ಸಕ್ಕ ನಾವು ಬರೀ ಡೀಲ್ ಮಾತ್ರ ಒಪ್ಕೊಳ್ಳೋದು. ನೋಡಿದ್ರೆ ಇವಮ್ಮ ಗದ್ದೆಗಿದೆ ಕೆಲಸ ಅಂತವಳಲ್ಲ. ಅಯ್ಯೋ, ಏನೋ ಒಂದು ಹೇಳಿದ್ರು. ಓಮ್ಮ, ಗದ್ದೆಗಳಿಗೆ ಆಳುಗಳಿರ್ತಾರೆ ನೋಡಿ. ಇವ್ರ ಗದ್ದೆಲಿ ಎಲ್ಲ ಆ ಕಡೆ ಈ ಕಡೆ ಅಂತ ಒಟ್ಟಾಗಿರ್ತಾರೆ. ಆಳುಗಳಿಲ್ಲ ಅಂದರೆ ನಮ್ಗೆ ಗೊತ್ತಿರೋರು ಇರ್ತಾರೆ. ಅವ್ರ ಕಾಂಟ್ರಾಕ್ಟ್ ತೊಗೊಂಡಿರ್ತೀವಿ ನಾವು. ತೊಗೊಂಡು ಅವ್ರಿಲ್ದೆ ಹೋದಾಗ ಬೇರೆಯವ್ರನ್ನ ಅಲ್ಲೆಲ್ಲಿ ಕಳ್ಸೋಕ್ಕೆ ಈ ಥರ ಒಪ್ಕೊಂಡು ನಾವು ಕಾಂಟ್ರಾಕ್ಟ್ ತಗೊಳ್ತೀವಿ ಕೂಲಿಯವ್ರಿಗೂ. ವಾ, ನೋಡ್ದ ಕಾಲ ಹೆಂಗ್ ಬಂದ್ಬಿಡ್ತು. ಅಲ್ಲ ಕಣಪ್ಪ, ಕೂಲಿಗೆ ಹೋಗೋರ್ನುವೆ ನೀವು ಕಾಂಟ್ರಾಕ್ಟ್ ತಗೊಂಡಿರಾ? ಅಯ್ಯೋ ದೇವ್ರೆ, ಸರಿ ಹೋಯ್ತಲ್ಲಪ್ಪ ಮರಯ್ಯ. ಹ್ಞೂ ಕಣಕ್ಕ, ಹ್ಞೂ. ಪಾಪ ಎಲ್ರಿಗೂ ನ್ಯಾಯ ರೀತಿಲಿ ದುಡ್ಡು ಸಿಗ್ಬೇಕಲ್ಲ. ಅದಕ್ಕೆ ನೋಡಿ, ಆಮೇಲೆ ಅಲ್ಲಿ ಇಲ್ಲಿ ಅಂತ ಓದೋರಿಗೆ ಎಲ್ಲಿ ಗೊತ್ತದ್ದು. ಕೆಲವರು ಮನೇಲಿ ಹೇಳ್ತಾರೆ, ಕೆಲವ್ರಿಗೆ ಹೋಗೋಕ್ಕಾಗಲ್ಲ. ಇವತ್ತಿನ ದಿನ ಅಂತ ನಾವು ಈ ಥರ ಎಕ್ಸ್ಚೇಂಜ್ ಮಾಡಿ ಅವ್ರನ್ನ ಕಳಿಸ್ತಾನೆ ಇರ್ತೀವಿ. ಅವ್ರಿಗೂ ಬೇಕಾಗಿರುತ್ತಲ್ಲ ಕೆಲಸ, ನಮಗೂ 1-2% ದುಡ್ಡು ಸಿಗ್ತೈತೆ ಕಣಕ್ಕ. ಅದಕ್ಕೆ ಮುರಳಿ ಅಣ್ಣ ಬರೋಕ್ಕೆ ಹೇಳಿತ್ತು. ನೀವು ನೋಡಿದ್ರೆ ಬಾಯಿಗೆ ಬಂದಾಗ ಬೈದಾಕ್ಬಿಡ್ತಿದ್ದೀರಾ ನೋಡಿ, ಅದಕ್ಕೆ ಕರೆದೆ ಅಷ್ಟೇ. ಆದ್ರೂ ಇವನು ಕೆಲಸ ಮಾಡೋ ಕಾಣಿಸ್ತಾನೆ ಇಲ್ಲ. ನೋಡಿದ್ರೆ ಇವ ಕಳ್ಳನ ಥರ ಕಾಣಿಸ್ತವನೆ. ಅದೇನು ಕೆಲ್ಸಕ್ಕೆ ಹೋಯ್ತಾನೋ, ಅದೇನು ಕೆಲ್ಸದವ್ರ ಕಳಿಸ್ತಾನೋ, ಅದೇನು ಮಾಡ್ತಾನೋ ಏನು. ಒಳ್ಳೆ ಕಳ್ಳನ ಥರ ಅವನಲ್ಲಪ್ಪ ಇವನು. ಹುಷಾರಾಗಿರ್ಬೇಕು ಅನ್ಬೇಕು ನನ್ನ ಗಂಡನಿಗೆ. ಲೋ ಮಗ, ಗದ್ದೆ ಕೆಲ್ಸಕ್ಕೆ ಬಂದಿದ್ದೀಯ ಅಂದಮೇಲೆ ನೋಡಿಲಿ ಹೇಳ್ತೀನಿ ಕೇಳ್ಕ. ಹೇಳಿ ಅಜ್ಜಿ, ನಿಮ್ಗೆ ಯಾವುದೇ ಥರ ಬೇಕಾದ್ರೂ ಕೆಲಸದವ್ರು ಸಿಗ್ತಾರೆ. ಕಳೆ ಕೀಳಕ್ಕೆ, ನಾಟಿ ಮಾಡೋಕ್ಕೆ, ಬತ್ತೆ ಕುಯ್ಯೋಕ್ಕೆ, ಔಷಧಿ ಬಿಡೋಕ್ಕೆ, ಈ ಥರ ಎಲ್ಲರೂ ನಮ್ಗೆ ಗೊತ್ತಿರೋರೇ ಇದ್ದಾರೆ. ಮತ್ತು ಬೋರ್ ಹಾಕ್ಸೋಕ್ಕೆ, ಈ ಥರ ಎಲ್ಲ ನಾವು ಕಾಂಟ್ರಾಕ್ಟಲ್ಲಿ ಹುಡುಗರುಗಳನ್ನೆಲ್ಲ ಗೊತ್ತು ಮಾಡ್ಕೊಂಡಿರ್ತೀವಿ. ನಾನು ಅದಕ್ಕೆ ಮುರಳಿಯನ್ನ ಬರೋಕ್ಕೆ ಹೇಳಿದ್ದಲ್ಲ, ಅದಕ್ಕೆ ಬಂದೆ. ಸರಿ, ಅವ್ರು ಬಿಡಿ, ಅವ್ರಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಇಲ್ಲ ನೋಡ್ಲ ಮಗ, ಗದ್ದೆಗೆ ನೀಟಾಗೆ ಇನ್ನೇನು ಪೈರು ಬೆಳೆಯುತ್ತೆ ನೀಟಾಗೆ. ಅದಕ್ಕೆ ಔಷಧಿ ಅಂತ ಮಾಡಬೇಕು, ಆಯ್ತಾ? ನೀಟಾಗೆ ಫಲ ಕೊಡ್ಬೇಕಲ್ಲಪ್ಪ ಬೆಳೆ. ಅದಕ್ಕೆ ನೋಡಿ ಅಲ್ಲಲ್ಲೇನೆ ಕಳೆ ಕೀಳ್ತಾ ಇರಬೇಕು, ಇಲ್ಲಾಂದ್ರೆ ಸರಿ ಹೋಗಲ್ಲ. ನೀಟಾಗಿ ಎಲ್ಲ ಪಾತಿ ಎಲ್ಲ ರೆಡಿ ಮಾಡ್ಕೊಡ್ಬೇಕು, ಗೊತ್ತಾಯ್ತಾ? ಅಯ್ಯೋ ದೇವ್ರೆ, ಹ್ಞೂ ಕಣಜಿ, ನೀವು ಹೇಳ್ದಂಗೆ ಕೇಳ್ತೀನಿ. ಅದೇ ಮುರಳಿ ಅಣ್ಣ ಬಂದರೆ ಹೇಳ್ಬಿಡಿ ನಾನು ಬಂದಿದ್ದೆ ಅಂತ. ಅವನು ನಿಂತ್ಕ. ಮುರಳಿ ಅಣ್ಣ ಅಂತ ಬಡ್ಕತ್ತಿದ್ಯಲ್ಲ ನನ್ನ ಗಂಡ. ಇಲ್ಲಿ ಹಿಂದೆಗಡೆ ಬಟ್ಟೆ ಹಾರಕ್ಕೆ ಹೋಗಿದ್ದ. ಬತ್ತವನೇ ಇರು. ಏನಕ್ಕ ಅಣ್ಣ ಬಟ್ಟೆ ಒಣಗಕ್ಕ? ಏನಕ್ಕ ಮಾತಾಡ್ತಿದ್ದೀರಾ? ಯಾಕಪ್ಪ, ನಿಮ್ಮ ಮನೇಲಿ ನೀನೇನು ಕೆಲಸ ಮಾಡಲ್ವೇ? ಮಾಡಿಲ್ಲ ಅಂತ ಗೊತ್ತಾಯ್ತೈತೆ ನಿನ್ನ ಮುಸುಡಿ ನೋಡಿದ್ರೆ. ಮನೇಲಿ ಹೆಂಡತಿ ಮಕ್ಕಳನ್ನ ನೀಟಾಗಿ ನೋಡ್ಕೊ ಮುಂಡೆದೆ. ಹೌದು ಕಣಪ್ಪ, ಹೌದು. ಬರೀ ಅದು ಇದು ಅಂತ ಕೆಲಸ ಮಾಡೋದೇ ಇಲ್ಲ ಕಣಪ್ಪ. ಹೆಂಡತಿ ಮಕ್ಕಳು ಸಂಸಾರ ಹೂವು ಎಲ್ಲರನ್ನೂ ನೀನು ನೀಟಾಗಿ ನೋಡ್ಕೋಬೇಕು ಕಣಪ್ಪ. ಅಥವಾ ಸರಿ ಆಯಿತು, ನಾನು ಗುಡಿಗೆ ಹೋಗಿದ್ದು ಬರ್ತೀನಿ. ಅಮಾಸೆ ಅಲ್ವೇ, ಆಮೇಲೆ ಲೇಟ್ ಆದರೆ ಜನ ಜಾಸ್ತಿ ಆಗೋಯ್ತಾರೆ. ನಾನು ಹೋಗಿದ್ದು ಪೂಜೆ ಗೀಜೆ ಮಾಡಿಸ್ಕೊಂಡು ಬರ್ತೀನಿ, ಸರಿ? ಅಥವಾ ಉಂಕಳೆ ಮಗ್ಗಿಗೆ ಏನಾರ ತಿನ್ನಪ್ಪನಕ್ಕೆ ಮಾಡಿಟ್ಬಿಟ್ಟು ಹೋಗ್ಬೇಕಿತ್ತು. ಇನ್ನು ಏನು ಬರೋದು ಲೇಟ್ ಅಲ್ವ? ಅಥವಾ ಬತ್ತಿನ ತಗೊಳ್ಳೆ ಅಷ್ಟೊತ್ತಿಗೆ ಬಂದು ಏನಾದರೂ ಮಾಡ್ಕೊಡ್ತೀನಿ.
ಸರ್ಕಲ್ ಮತ್ತೆ ಹೋಗ್ ಮತ್ತೆ ಬಿರ್ಬಿನ ಹೋಗಿದ್ದು ಬರೋಗು. ಎಲ್ಲ ಹೋಯ್ತವಳೆ ನಿನ್ ಸೊಸೆ ಅವ್ವ. ಯಾಕಪ್ಪ ಈಡ್ ದಿನ ನಿನ್ನೆಂಡ್ರಾಗಿದ್ಲು, ಇವಾಗ ನನ್ನ ಸೊಸೆ ಆಗೋದ್ಲೆ. ಏನೋ ಬಿಡಪ್ಪ, ಅವಳ ದೇಶದಿಂದನಾದ್ರೂ ಆರಾಮಾಗಿ ಮನೇಲಿ ಇದೆಯಲ್ಲ, ನಂಗೆ ಅದೇ ಹುಸಿ ನೆಮ್ಮದಿ. ನೋಡು ಇವ್ನು ಯಾರ ಬಂದವನೇ ಗದ್ದೆ ಕೆಲಸಕ್ಕೆ ಅದು ಏನಂತ ಕೇಳು. ಗದ್ದೆ ಕೆಲಸಕ್ಕೆ? ಅಯ್ಯೋ ನಾನು ಏನೋ ಗೊತ್ತಾಗ್ಬಾರ್ದು ಅಂತ ಏನು ಮಾತಾಡೋನೆ. ಇರಲಿ ಸರಿ ಕಣಮ್ಮ, ಕಣಮ್ಮ, ಗದ್ದೆ ಕೆಲಸಕ್ಕೆ ಆಳುಗಳು ಬೇಕಾಗಿತ್ತಲ್ಲ, ಅದಕ್ಕೆ ನೋಡು ಕರೆಸ್ತೆ. ಇವನೇ ನನಗೆ ಭಾಳ ಪರಿಚಯವನೇ ಇವನು. ಹೌದಾ, ಸರಿ ಕಣ್ಲ ಮಗ. ನಾ ಕೈನ ಮನೆ ತಕ್ಕ ಹೋಗಿದ್ದು ಬರ್ತೀನಿ. ಇನ್ನೇನು ಗಂಡು ಬರೋಷ್ಟಲ್ಲಿ ನೋಡು ಏನೇನು ಕೆಲಸ ಆಯ್ತು ಅದನ್ನೆಲ್ಲ ಮಾಡಿ ಇಟ್ಬಿಡು, ಆಯ್ತಾ? ಕಣವ, ಸರಿ ಮಾಡ್ಬಿಟ್ಟು ಹಂಗೆ ಒಂಚೂರು ಹೊರ್ಗೆ ಹೋಗಿದ್ದು ಬರೋದೈತೈತೆ, ನಾನು ಹೋಗಿದ್ದು ಬರ್ತೀನಿ. ಸರಿಯಾ? ಸರಿ ಕಣಪ್ಪ, ಆಯ್ತು, ಹುಷಾರಾಗಿ ಹೋಗಿಪ್ಪ. ನೋಡಪ್ಪ ನೀಟಾಗೆ ಗದ್ದೆಲಿ ನೀಟಾಗೆ ಕೆಲಸ ಎಲ್ಲ ಮಾಡೋಕೆ ಹೇಳಿ ಇವನಿಗೆ. ನೋಡೋಕ್ಕೆ ಕಳ್ಳಂತರ ಅವನೇ, ಆದರೆ ಕೆಲಸಗಾರರೆಲ್ಲ ಕಳ್ಳರಾಗೋದು ಬೇಡ, ಸರಿಯಾ? ಅಯ್ಯ ನೀನೇನು ತಲೆ ಕೆಡ್ಸ್ಕೊಬೇಡ ಕಣವ, ನಾನು ಇದ್ದೀನಲ್ಲ, ನೋಡಿದಿಲ್ಲ ಗದ್ದೆ ಹೆಂಗ್ ರೆಡಿ ಆಯ್ತೈತೆ ಅಂತ. ನೀನೇನು ತಲೆ ಕೆಡ್ಸ್ಕೊಬೇಡ, ಹೋಗು. ಈ ಸರಿ ಚೆನ್ನಾಗಿ ಫಲ ಸಿಗುತ್ತೆ ಕಣ, ಹೋಗು. ಅಯ್ಯೋ ಜಾಣ ನನ್ನ ಮಗ. ಏನಣ್ಣ ನೀನು ಅಲ್ಲೇ ಒಂಥರ ಇದೆಯಾ, ಇಲ್ಲೇ ಒಂಥರ ಇದೆಯಾ? ನಂಬಕ್ಕೆ ಆಯ್ತಲ್ಲ ನಾನು. ನಂಬಬೇಕು ಕಲಾ, ನಂಬಲೇಬೇಕು. ಆ ಜೀವನ್ನು, ಆ ಚಿತ್ರಲೇಖ ಜೀವನ ಇಬ್ಬರೂ ಹಾಳು ಮಾಡೋದೇ ನನ್ನ ಗುರಿ ಕಲಾ. ಆ ಗುರಿ ಯಾವತ್ತಿದ್ರೂ ಆದಷ್ಟು ಬೇಗ ಮುಗಿಸ್ಬೇಕು ಕಣೋ. ಅದಕ್ಕೆ ನಾನು ನಿನ್ನನ್ನು ಕರೆಸಿದ್ದು. ಅಲ್ಲ ಕಣಣ್ಣ, ಅವ್ನು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಮಾಡಬೇಕಾಗಿರೋ ಕೆಲಸನೇ ಬೇರೆ ಇದೆ, ನನ್ನನ್ನು ಬೇರೆ ಕರೆಸಿದ್ದೀರಾ. ಯಾಕಣ್ಣ? ನನಗೂ ಅವನಿಗೂ ಸಂಬಂಧನೇ ಇಲ್ಲ ಅಂದಮೇಲೆ ಇದು ಹೆಂಗಣ್ಣ ಡೀಲ್ ಕುದುರುತ್ತೆ ಕಲಾ, ಕುದುರುತ್ತೆ. ಜೀವನಿಗೆ ನಾಳೆ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟಾ? ಹೌದಾ ಅಣ್ಣ? ಈ ಹೇಗಣ ಆಗುತ್ತೆ? ಯಾರಣ್ಣ ಮಾಡ್ತಾರೆ? ನಿಮ್ಗೆ ಮೊದಲೇ ಗೊತ್ತಾಗುತ್ತಾ ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ? ಅಯ್ಯೋ ದ್ರಾಬೆ, ಆಕ್ಸಿಡೆಂಟ್ ಮಾಡಿಸೋದೇ ನಾನು ಕಣೋ. ಅವನಿಗೆ ಕೈಯೋ ಕಾಲೋ ಅಥವಾ ಜೀವನೇ ಹೋಗ್ಬೋದು, ಹೇಳೋಕ್ಕಾಗಲ್ಲ. ನನಗೂ ಸಾಕಾಗೋಗಿದೆ. ನಾಳೆಗೆ ಇದೇ ನನ್ನ ಮಾಸ್ಟರ್ ಪ್ಲ್ಯಾನು. ಅವನ ಜೀವ ಏನಾದರೂ ಹೋದರೆ ಒಂದೇ ಸಲ ಪ್ಲ್ಯಾನು ಪಕ್ಕ ಪಾಸ್ ಆಗುತ್ತೆ. ಅಕಸ್ಮಾತ್ ಅವನಿಗೆ ಕೈಯೋ ಕಾಲೋ ಬೆನ್ನೋ ಮುರಿದೋದ್ರೆ ನೀನು ನನಗೆ ಯೂಸ್ ಆಗ್ತೀಯ. ಅದಕ್ಕೇ ನಾನು ನಿನ್ನನ್ನು ಕರೆಸಿದ್ದು. ಜೊತೆಗೆ ಯಾರಾದರೂ ಬೇಕಲ್ಲ ಸಹಾಯ ಮಾಡೋಕ್ಕೆ. ನಾನು ದೂರದಿಂದನೇ ಸಹಾಯ ಮಾಡ್ಬೋದು, ಆದರೆ ಅದಕ್ಕೂ ಇದಕ್ಕೂ ಒಂದೊಂದ್ಸರಿ ಸಂಬಂಧ ಆಗಲ್ಲ. ಏಕೆಂದರೆ ಆ ಹುಡುಗಿ ನನ್ನೊಳಗೆ ಬೇಕು ಅಂದರೆ ದೂರದಿಂದನೇ ಅವಳನ್ನು ನೋಡಿಕೊಂಡು ಗುರಿಯಿಟ್ಟು ನನ್ನ ಕಡೆಗೆ ಅವಳನ್ನು ಎಳ್ಕೋಬೇಕು ಕಲ. ಅದಕ್ಕೆ ನೋಡು, ನಾಳೆ ಪಕ್ಕ ಆಕ್ಸಿಡೆಂಟ್ ಮಾಡಿಸ್ತೀನಿ. ಆ ಟೈಮಲ್ಲಿ ನೀನು ಇರ್ತೀಯ. ಅವನಿಗೇನಾದರೂ ಪ್ರಾಬ್ಲಮ್ ಆದರೆ ಸಹಾಯ ಮಾಡೋಕ್ಕೆ ನೀನು ಹೋಗ್ತೀಯ. ಆವಾಗ ನಿನಗೂ ಅವನಿಗೂ ಆಮೇಲೆ ತುಂಬ ಚೆನ್ನಾಗಿ ಫ್ರೆಂಡ್ಶಿಪ್ ಚೆನ್ನಾಗಿ ಬಾಳ್ಕೊಂತ ಬರುತ್ತೆ. ಒಂದಲ್ಲ ಒಂದಿನ ಅವನು ನೆಗೆದು ಬಿಸಿ ಸಾಯೋ ಥರ ಕಂಪ್ಲೀಟಾಗಿ ನಾನು ಅವನನ್ನು ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡ್ತೀನಿ. ಅಣ್ಣ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಅಂತ ಹೋಗ್ಬಿಟ್ರೆ ಏನಣ್ಣ ಮಾಡೋದು? ನಿನ್ನ ತಲೆ. ಜೊತೆಗೆ ನಾನು ಇರ್ತೀನಿ ಕಣೋ. ಆ ಪೊಲೀಸ್ ಕಂಪ್ಲೇಂಟು ಏನೂ ಆಗಲ್ಲ, ನೀನು ತಲೆ ಕೆಡಿಸ್ಕೊಬೇಡ. ಒಟ್ಟಿನಲ್ಲಿ ಅವನಿಗೆ ದೊಡ್ಡ ಆಘಾತನೇ ಕಾದಿದೆ ನಾಳೆ. ನನಗೂ ಸಾಕಾಗೋಗಿತ್ತು. ಎರಡರಲ್ಲಿ ಒಂದಾಗುತ್ತೆ. ಒಂದು ಪ್ರಾಣ ಹೋಗುತ್ತೆ, ಇಲ್ಲ ಅವ್ನ ಕೈ ಕಾಲಿಗೆ ಏನಾದ್ರೂ ಡ್ಯಾಮೇಜ್ ಆಗುತ್ತೆ. ಗೊತ್ತಲ್ಲ, ನೀನು ಹೇಗಾದರೂ ಮಾಡಿ ಅವ್ನ ಸಹಾಯ ಮಾಡೋ ಥರ ಅವನ ಜೊತೆ ಸೇರಿಕೊಂಡು ಅವ್ನ ಫ್ರೆಂಡ್ಶಿಪ್ನ ನೀಟಾಗಿ ಗಟ್ಟಿ ಮಾಡಬೇಕು. ಒಂದಲ್ಲ ಒಂದಿನ ನನಗೆ ಮುಂದಕ್ಕೆ ಹೇಗಿದ್ರೂ ಇವಾಗ ಗದ್ದೆಲಿ ನಾಟಿ ಮಾಡವ್ರೆ, ಅದೊಂದು ಸ್ವಲ್ಪ ಮೇಲ್ ಬರೋವರೆಗೂ. ಆಮೇಲೆ ನೀಟಾಗೆ ಫಸ್ಲು ಬರೋ ಕಡೆ ಬಂದು ನಿಂತ್ಕೋತು ಅನ್ಕೋ. ಆವಾಗ ಆ ಆಸ್ತಿನೂ ನಂದಾಗಿರತ್ತೆ, ಆ ಜೀವನ ಪ್ರಾಣನೂ ನನ್ನ ಕೈಲಿರತ್ತೆ. ಆವಾಗ ಆ ಚಿತ್ರಲೇಖ ನನ್ನ ಹತ್ರ ಇರ್ತಾಳೆ. ನೀನೇನು ತಲೆ ಕೆಡ್ಸ್ಕೋಬೇಡ, ಮಾಡೇ ಮಾಡ್ತೀನಿ. ಅದಕ್ಕೆ ಅಲ್ವಾ ಈ ಮಾಸ್ಟರ್ ಪ್ಲ್ಯಾನನ್ನು ಮಾಡಿರೋದು. ಸುಮ್ಮನೆ ನಾ ಮನೇಲಿ ಕೂತ್ಕೊಂಡಿದ್ದೀನಿ. ಇದಕ್ಕೋಸ್ಕರನೇ ಇಷ್ಟು ದಿನ ತಲೆ ಕೆಡ್ಸ್ಕೊಂಬಿಟ್ಟಿದೆ. ಗೊತ್ತಾಯ್ತಲ್ಲ, ನಾಳೆ ನೀನು ನಮ್ಮ ಗದ್ದೆ ಹತ್ರ ಬರಬೇಕು. ಆ ಗದ್ದೆ ಪಕ್ಕ ರೋಡ್ ಇದೆಯಲ್ಲ, ಮೇನ್ ರೋಡಲ್ಲಿ ಬಂದು ನಿಂತ್ಕೋ. ಗೊತ್ತಾಯ್ತಾ? ಅಣ್ಣ ನೀವು ಬರಲ್ವಾ? ಗೂಬ್ ಈ ಥರ ಆಡಬೇಡ ಕಣೋ. ನಾನು ಬರ್ತೀನಿ ಕಣೋ. ನಾನು ಒಂದು ಸೈಡಲ್ಲಿ ನಿಂತಿರ್ತೀನಿ, ನೀನು ಒಂದು ಸೈಡಲ್ಲಿ ನಿಂತ್ಕೋ. ಗೊತ್ತಾಯ್ತಲ್ಲ? ಅವ್ನು ಬಿದ್ದಿದ್ದ ತಕ್ಷಣವೇ ಏನು ಆಯಿತು ಅಂತ ಹಿಂದೆ ಮುಂದೆ ನೋಡ್ದೇ ಸಹಾಯ ಮಾಡಬೇಕು. ನೋಡಿದವರೆಲ್ಲ ಏನಪ್ಪ ಇಷ್ಟೊಂದು ಒಳ್ಳೆ ಹುಡುಗ ಹಾಗೆ ಹೀಗೆ ಅಂತ ನಿನ್ನನ್ನು ಹೊಗಳ್ಬೇಕು. ಗೊತ್ತಾಯ್ತಾ? ಸರಿ ಅಣ್ಣ, ಆಯಿತು. ಅಣ್ಣ ಖರ್ಚಿಗೆ ಕಾಸು ಬೇಕಿತ್ತು, ನೀನೇನು ತಲೆ ಕೆಡ್ಸ್ಕೋಬೇಡ. ಇದೆಲ್ಲ ಮುಗಿತಿದ್ದಂಗೆ ನಿನಗೆ ಪಕ್ಕ 3 ಲಕ್ಷ ಖಂಡಿತವಾಗ್ಲೂ ಕೊಡ್ತೀನಿ. ಹೌದಾ ಅಣ್ಣ? ಹಾಗಾದರೆ ಪಕ್ಕ. ಅಣ್ಣ ಟೈಮಿಂಗ್ಸ್ ಹೇಳೋಕ್ಕಾಗಲ್ಲ ಕಣೋ, ಇದು ಹಳ್ಳಿ ಗೂಬೆ. ಅವನು ತಿಂಡಿ ಮಾಡಿಕೊಂಡು ಒಂದು 10 ಗಂಟೆಯಿಂದ 11 ಗಂಟೆ ಒಳಗಡೆ ಬರ್ತಾನೆ ಗದ್ದೆಗೆ. ಆ ಟೈಮಲ್ಲಿ ನೋಡಿಕೊಂಡು ನಮ್ಮ ಹುಡುಗರಿಗೆ ಹೇಳಿದ್ದೀನಿ ಆಲ್ರೆಡಿ, ನಾಳೆ ಬಂದು ಅವನ ಕತೆ ಮುಗಿಸದೆ. ಸೂಪರ್ ಅಣ್ಣ ನೀವು. ಮುಂದುವರಿಯುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಆದಷ್ಟು ಶೇರ್ ಮಾಡ್ತೀರಿ ಈ ವಿಡಿಯೋನ. ಮತ್ತೆ ಸಿಗುವ. ಧನ್ಯವಾದಗಳು.